ಯಾವಾಗ್ಲೂ ಇನ್ನೊಬ್ರ ಹತ್ರ ಅದನ್ನ ಹೇಳ್ಕೊಳ್ಳೋದು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ, ಒಂದ್ ರೌಂಡ್ ಮನೆ ಕೆಲಸ ಮುಗಿಸಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಯ್ತು ವಿಡಿಯೋ ಮಾಡ್ದೇನೆ, ಹಂಗಾಗಿ 11 ಗಂಟೆ. ಇವಾಗ ಮಧ್ಯಾಹ್ನದ ಊಟಕ್ಕೆ ಏನಾದ್ರು ಮಾಡೋದಕ್ಕೆ ಹೋಗ್ಬೇಕು ಕಿಚನ್ಗೆ. ನಾನ್ ವೆಜ್ ಇಲ್ಲ, ವೆಜ್ಜೇನೆ ಏನಾದ್ರು ಮಾಡ್ಬೇಕು ಇವಾಗ ಅಡ್ಗೆನ. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ನಾನು, ನನಗೆ ಮನೆಯಲ್ಲಿ ಇದ್ದು ಬೇಜಾರು ಬಂದಿದ್ದೀರಿ, ಎಲ್ಲಾದ್ರೂ ಕರ್ಕೊಂಡು ಹೋಗ್ರಿ ಅಂತ ಹೇಳಿ. ನೋಡೋಣ, ಸಾಧ್ಯವಾದ್ರೆ ಮಧ್ಯಾಹ್ನ ಹೊತ್ತು ಎಲ್ಲಾದ್ರೂ ಹೋಗಿ ಬರ್ಬೇಕು. ನನಗೆ ತುಂಬಾ ಬೇಜಾರು ಬಂದಿದೆ ಒಂದೇ ಜಾಗದಲ್ಲಿ ಇದ್ದು. ಇನ್ನ ಒಂದೇನಂತಂದ್ರೆ, ಶುಕ್ರವಾರದ ದಿನ ನನ್ನ ಅಣ್ಣ ಹೊಸ ಬೈಕ್ ತಗೊಂಡ್ರು. ಎಲ್ಲರೂ ಹೋಗಿದ್ರು, ನನಗೆ ಹೋಗೋದಕ್ಕಾಗ್ಲಿಲ್ಲ. ರೀಸನ್ ಏನಂತಂದ್ರೆ, ನಿಮಗ್ ಗೊತ್ತು ಅಂದ್ರೆ ಪ್ರತಿ ಹೆಣ್ಮಕ್ಳಿಗೂ ಗೊತ್ತಿರ್ತದೆ, ಮತ್ತೇನ್ ಬಿಡಿಸಿ ಹೇಳ್ಬೇಕಂತೇನಿಲ್ಲ. ನನ್ಗೆ ಬೇಜಾರಾಯ್ತು. ರೀಸನ್ ಏನಂತಂದ್ರೆ, ಒಳ್ಳೊಳ್ಳೆ ಒಕೇಶನ್ ಇದ್ದಾಗ್ಲೇನೆ ನನ್ಗೆ ಈ ತರ ಹೋಗೋದಕ್ಕಾಗೋದೇ ಇಲ್ಲ. ಆ ಸಮಯದಲ್ಲೇ ಈ ತರ ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ತದೆ. ಕ್ಲಿಪ್ಪಿಂಗ್ ಅನ್ನ ನಾನಿಲ್ಲಿ ಹಾಕಿರ್ತೀನಿ. ನನ್ನಮ್ಮ ಅದಕ್ಕೆ ಎಲ್ಲರೂ ಹೋಗಿದ್ರು, ನಮ್ಮ ಮನೆಯವರು ಕೂಡ ಹೋಗಿದ್ರು. ನನ್ಗೆ ಹೋಗೋದಕ್ಕಾಗ್ಲಿಲ್ಲ ಅವತ್ತಿನ ದಿನ. ಯಾವಾಗ್ಲೂ ನನ್ನ ಜೀವನದಲ್ಲಿ ಹಂಗೇನೆ, ಏನಾದ್ರೂ ಒಂದು ಒಳ್ಳೇದು ದಿನ ಎಲ್ಲಾದ್ರೂ ಹೋಗ್ಬೇಕು ಅಂತಂದಾಗ ಹೋಗೋದಕ್ಕಾಗೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ. ಜೀವನದಲ್ಲಿ ಏನೇ ಬಂದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗ್ಬೇಕು. ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ, ಒಂದಿಷ್ಟು ಬಟ್ಟೆ ತೊಳೆದು ಹಾಕಿದೀನಿ. ಇವತ್ತು ಸುಸ್ತಾಯ್ತು, 1.5 ಗಂಟೆ ಬಟ್ಟೆ ಸೆಳೆದಿದ್ದೀನಿ ನಾನು ಇವತ್ತು. ನಮ್ಮನೆಯವ್ರ ಹತ್ರ ಅವಾಗ ಹೇಳ್ತಿರ್ತೀನಿ, ಅಟ್ಲೀಸ್ಟ್ ಬೆಡ್ಶೀಟ್ ಹಾಕೋದಕ್ಕಾದ್ರೂ ವಾಷಿಂಗ್ ಮಷಿನ್ ತಗೊಳ್ಬೇಕು, ಬೆಡ್ಶೀಟ್ ಎಲ್ಲ ವಾಶ್ ಮಾಡೋದಕ್ಕೆ ಆಗೋದಿಲ್ಲ ನನ್ನ ಹತ್ರ ಅಂತ. ಇನ್ನ ಶ್ರಾವಣ ಮಾಸ ಅಲ್ವಾ, ಹಬ್ಬ ಎಲ್ಲ ಬಂತು. ಫುಲ್ 1 ರೌಂಡ್ ಮನೆ ಕ್ಲೀನಿಂಗ್ ಮಾಡ್ಬೇಕು. ಶ್ರಾವಣ ಮಾಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನನ್ಗೆ ಮನೆ ಕ್ಲೀನಿಂಗ್ ಮಾಡೋದಕ್ಕೆ ಸಮಯ ಸಿಕ್ಕಿಲ್ಲ. ರಾಯರ ಆರಾಧನೆ ಒಳಗಡೆ ಮನೆ ಕ್ಲೀನಿಂಗ್ ಮಾಡೋದು ಏನೋ ನೋಡ್ಬೇಕು. ನೆಕ್ಸ್ಟ್ ಈ ಬುಧವಾರದಿಂದ ಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗ್ತದೆ. ಒಂದಿನದಲ್ಲಿ ಕ್ಲೀನ್ ಮಾಡ್ಬಿಡ್ತೀನಿ. ನಮ್ಮ ಮನೆಯಲ್ಲಿ ಏನ್ ಜಾಸ್ತಿ ವಸ್ತುಗಳಿಲ್ಲ, ಹಂಗಾಗಿ ಬೇಗನೆ ಕ್ಲೀನ್ ಆಗ್ತದೆ. ಬೆಡ್ಶೀಟು, ಈ ಸೋಫಾ ಕವರ್ ಎಲ್ಲ ಅಂದ್ರೆ ಇವತ್ತು ನಾಳೆ ಅಷ್ಟರಲ್ಲೆಲ್ಲ ಕ್ಲೀನ್ ಮಾಡಿರ್ತೀನಿ ಅಲ್ವಾ. ಹಂಗಾಗಿ ಕಿಟಕಿ ಒರೆಸೋದು, ಬಾಗ್ಲ ಒರೆಸೋದು ಇಂಥದ್ದು ಮಾತ್ರ. ನಮ್ಮನೆಯವ್ರು ಇವಾಗ ಅವ್ರದ್ದು ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಬಾಯ್ ಹೇಳ್ಬಿಟ್ಟು ನಾನು ಕಿಚನ್ಗೆ ಹೋಗ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಬೆಳಿಗ್ಗೆ ಮುಖ ಅಂದ್ರೆ ಸ್ನಾನ ಮಾಡಿದವಳು ನಾನು, ಮುಖಕ್ಕೊಂದು ಕ್ರೀಮು ಹಚ್ಚಿಲ್ಲ, ಬಿಂದಿನೂ ಇಟ್ಟಿಲ್ಲ. ಬೆಳಿಗ್ಗೆಯಿಂದ ನನಗೆ ನಾನ್ ಸ್ಟಾಪ್ ಕೆಲಸ ಇವತ್ತು. ಸಿಗ್ತೀನಿ ಸ್ನೇಹಿತರೆ. ಸಂಜೆಯ ಕ್ಲಿಪ್ಪಿಂಗ್ ಇದು. ಇವತ್ತು ತುಂಬಾ ಬಟ್ಟೆ ವಾಶ್ ಮಾಡಿ ಹಾಕಿದ್ದೆ ನಾನು. 1 ರೌಂಡ್ ತಂದಿಟ್ಬಿಟ್ಟು ಇನ್ನ 1 ರೌಂಡ್ ತರೋದಕ್ ಹೋಗಿದ್ದೆ ಬಟ್ಟೆನ ನಾನು. ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದ್ದೆ. ಬೆಳಿಗ್ಗೆಯಿಂದ ತುಂಬಾ ಚೆನ್ನಾಗಿ ಬಿಸಿಲಿದ್ರಿಂದ ಇವತ್ತು ಬಟ್ಟೆ ಎಲ್ಲ ಒಣಗಿತ್ತು. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವತ್ತು ಸಾಕಾಗೋಯ್ತು ಬಟ್ಟೆ ತೊಳೆಯೋ ಅಷ್ಟ್ರಲ್ಲಿ. ಏನಿಲ್ಲ ಅಂತಂದ್ರೂ 1.5 ಗಂಟೆ ನನ್ಗೆ ಹಿಡಿಸಿತ್ತು ಬಟ್ಟೆ ವಾಶ್ ಮಾಡೋದಕ್ಕೆ. ಸದ್ಯ ಮಳೆ ಇರ್ಲಿಲ್ಲ. ಇಲ್ಲ ಅಂತಂದ್ರೆ ಬಟ್ಟೆ ಒಣಗ್ಸೋದು ಕೂಡ ಕಷ್ಟ. ಕೈನಲ್ಲಿ ಹ್ಯಾಂಡ್ ವಾಶ್ ಮಾಡಿದಾಗ ಬಟ್ಟೆಗಳು ಬೇಗನೆ ಒಣಗಿ ಸಿಗೋದಿಲ್ಲ. ಬಿಸಿಲಿದ್ರೆ ಮಾತ್ರ. ಮಳೆ ಆದ್ರೆ ಅಂತೂ ಒಂದ್ 4-5 ದಿನ ಬೇಕು ಈ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದ್ರೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಂಜೆ 5:10. ಇವತ್ತು ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ ಸಾರು ಮಾಡ್ಬೇಕಂತ ಹೇಳ್ತಾ ಇದ್ದೆ ಆಯ್ತಾ. ಇವರು ಹೊರಗಡೆ ವರ್ಕಿಗೆ ಹೋಗಿದ್ರು, ಅವ್ರ ಕೆಲ್ಸದ ಮೇಲೆ ಆಚೆ ಹೋಗಿದ್ರು. ಬರೋದಕ್ಕೆ ಲೇಟ್ ಆಯ್ತು. ನನಗೆ ಹಸಿವೆ ಆಯ್ತು. ದಾರಿ ಕಾದೆ ನಂತರ ಹಾಲು ಹಾಕೊಂಡು ಊಟ ಮಾಡಿದೆ ಇವತ್ತು. ನಮ್ಮ ಮನೆಯವರು ಕೊನೆಗೆ ಬಂದ್ರು, ಲೇಟ್ ಬಂದ್ರು. ನಂತರ ಮೊಸರೆಲ್ಲ ತಂದ್ರು. ಇವತ್ತು ಅಂದ್ರೆ ಏನ್ ಪ್ರತಿದಿನ ಅಂದ್ರೆ ಅಡ್ಗೆ ಮಾಡೋದು ಅಂತ. ನಿನ್ನೆ ಸಂತೆಗೆ ಬೇರೆ ಹೋಗಿಲ್ಲ ಅಲ್ವಾ, ಹಂಗಾಗಿ ಸಂತೆಗೆ ಹೋಗಿದ್ದಿದ್ರೆ ಮನೆಯಲ್ಲಿ ತರಕಾರಿ ಎಲ್ಲ ಇರ್ತಾ ಇತ್ತು. ನಿನ್ನೆ ಜೋರ್ ಮಳೆ ಆಗಿತ್ತು. ಇವತ್ ನೋಡಿದ್ರೆ ಬಿಸಿಲು. ನಿನ್ನೇನಾದ್ರೂ ಇರಬಾರ್ದಿತ್ತ ಈ ಬಿಸಿಲು ಅಂತ. ಜನಗಳಿಗೆ ನಮ್ಮನ್ನ ನೋಡಿದ್ರೆ ಎಷ್ಟು ಹೊಟ್ಟೆ ಉರಿ ಅಂತಂದ್ರೆ ಅದು ಹೇಳೋದಕ್ ಸಾಧ್ಯ ಇಲ್ಲ. ಯಾಕೆ ನಮ್ಮನ್ ಕಂಡ್ರೆ ಅಷ್ಟೊಂದು ಹೊಟ್ಟೆ ಉರಿ ಅಂತ ನನಗೆ ಕೆಲವೊಮ್ಮೆ ಪ್ರಶ್ನೆಗಳು ಬರ್ತದೆ. ಆನ್ ಸ್ಕ್ರೀನ್ ನಿಮ್ ಯಾರಿಗೂ ಕೂಡ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೂ ಕೂಡ ತುಂಬಾ ಜನಕ್ಕೆ ಇದು ರಿಲೇಟ್ ಆಗ್ಬಹುದು. ಅಂದ್ರೆ ನಿಮ್ಗೂ ಕೂಡ ಈ ತರ ಜನಗಳು ಇರಬಹುದು ನಿಮ್ಮ ಹತ್ರನೇ.
ಅದಕ್ಕಾಗಿ ನಾನು ಹೇಳ್ತಾ ಇರುವಂತದ್ದು. ನಮ್ಮ ಪಾಡಿಗೆ ನಾವು ಇದ್ರೂ ಕೂಡ ಅವರಿಗೆ ನಮ್ಮನ್ ಕಂಡ್ರೆ ತುಂಬಾ ಹೊಟ್ಟೆ ಕಿಚ್ಚು. ಅದ್ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಈಸಿ ಆಗಿ ಅವರು ಕಾಮೆಂಟ್ ಪಾಸ್ ಮಾಡ್ತಾರೆ, ಮಾತಾಡ್ತಾರೆ ಅಂತಂದ್ರೆ ನನ್ಗೆ ಕೆಲವೊಂದು ಮಾತುಗಳನ್ನ ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ರೀಸನ್ ಏನಂತಂದ್ರೆ ನಾವ್ ಎಷ್ಟು ಕಷ್ಟಪಟ್ಟಿದೀವಿ, ಎಷ್ಟು ಕಷ್ಟ ಪಡ್ತಾ ಇದೀವಿ, ನಾವು ಏನ್ ಸಮಸ್ಯೆ ಎದುರಿಸ್ತಾ ಇದೀವಿ ಅದು ನಮಗ್ ಮಾತ್ರ ಗೊತ್ತು. ದುಡ್ಡಿನ ಬೆಲೆ, ಹಸುವಿನ ಬೆಲೆ ಇವೆಲ್ಲಾನು ಕೂಡ ನಮಗ್ ತುಂಬಾ ಚೆನ್ನಾಗಿ ಗೊತ್ತು. ಹಾಗಾಗಿ ನಾನು ತುಂಬಾ ನೋವಲ್ಲಿ ಇರ್ತೀನಿ ಅಲ್ವಾ, ನನ್ಗೆ ಯಾರಾದ್ರೂ ಒಂದ್ ಮಾತು ಹೇಳಿದ್ರೆ ಅದನ್ನ ಸಹಿಸೋದಕ್ ಸಾಧ್ಯನೇ ಆಗೋದಿಲ್ಲ. ಯಾಕೆ ವಿದ್ಯಾ ಅವ್ರೆ ಅಂತ ನೀವು ಕೇಳ್ಬಹುದು. ಕೆಲವರು ಮನಸ್ಥಿತಿ ಹೇಗೆ ಅಂತಂದ್ರೆ ಇವ್ರು ಆರಾಮಾಗಿದ್ದಾರೆ, ಇವ್ರ ಜೀವನ ಆರಾಮು, ಇವ್ರಿಗೇನು ಆರಾಮ್ ಲೈಫ್ ಲೀಡ್ ಮಾಡ್ತಾರೆ, ಈ ತರ ಮಾತಾಡ್ತಾರೆ. ಏನಂದ್ರೆ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ನಾನಂತೂ ಯಾರ ಜೊತೆನೂ ಏನನ್ನು ಹೇಳ್ಕೊಳ್ತಾ ಹೋಗೋದೇ ಇಲ್ಲ ಸ್ನೇಹಿತರೆ. ಹಂಗೆ ಹಿಂಗೆ ನಾನು ಅಲ್ಲಿ ಹೋದೆ, ಇಲ್ಲಿ ಬಂದೆ, ಆ ಹಾಸ್ಪಿಟ್ಲ್ಗೆ ಹೋದೆ, ಆ ದೇವಸ್ಥಾನಕ್ಕೆ ಹೋದೆ, ನಮ್ಗೆ ಈ ತರ ಕಷ್ಟ ಇದೆ, ಆ ತರ ಕಷ್ಟ ಇದೆ ಅಂತ ನಾನು ಯಾರ ಹತ್ರನು ಏನು ಹೇಳ್ಕೊಳ್ತಾ ಹೋಗೋದಿಲ್ಲ. ರೀಸನ್ ಏನಂತಂದ್ರೆ ಸಾಧ್ಯವಾದ್ರೆ ನಾವು ಅವ್ರ ಖುಷಿನಲ್ಲಿ ಭಾಗಿಯಾಗಬೇಕು. ಸುಮ್ನೆ ನಮ್ ಸಮಸ್ಯೆ ಎಲ್ಲ ಹೇಳ್ಬಿಟ್ಟು ಏನಕ್ಕಲ್ವಾ ಇನ್ನೊಬ್ರಿಗೆ ಬೇಜಾರ್ ಮಾಡೋದು ಅಂತ ಹೇಳಿ, ಹಾಗಂತ ಹೇಳಿ ನಾನು ಯಾರ ಹತ್ರನು ನನ್ ಯಾವ್ದೇ ವಿಷಯನ ಶೇರ್ ಮಾಡೋದಿಲ್ಲ. ಸಾಮಾನ್ಯವಾಗಿ ಯಾರ ಹತ್ರನು ಕೂಡ ನನ್ ಏನನ್ನು ಹೇಳ್ಕೊಳ್ಳೋದಿಲ್ಲ ಸ್ನೇಹಿತರೆ. ತುಂಬಾ ಕಡಿಮೆ ನಾನೇನಾದ್ರೂ ಯಾರ ಹತ್ರ ಆದ್ರೂ ಹಂಚ್ಕೊಳ್ತೀನಿ ಅಂತಂದ್ರೆ ಎಷ್ಟೊಂದು ನೋವುಗಳನ್ನ ನನ್ನ ಮನ್ಸಲ್ಲಿ ನಾನೇ ಇಟ್ಕೊಳ್ತೀನಿ. ನೀವು ತುಂಬಾ ಜನ ಕೇಳ್ತೀರಿ ಯಾಕೆ ಇಷ್ಟು ಸಣ್ಣ ಆಗಿದ್ದೀರಿ ವಿದ್ಯಾ ಅವ್ರೆ ಅಂತ. ನಾನು ಹೊಟ್ಟೆಗೆ ತಿನ್ನೋದಿಲ್ಲ ಅಂತಲ್ಲ, ತಿಂತೀನಿ. ರೀಸನ್ ಇದೇನೆ ಅಂದ್ರೆ ಎಷ್ಟೊಂದು ನೋವುಗಳಿರ್ತದೆ ನಮ್ಮ ಮನ್ಸಲ್ಲಿ. ನಮ್ಗೆ ಇನ್ನೊಬ್ರ ಹತ್ರ ಅದನ್ನ ಹೇಳ್ಕೊಳ್ಳೋದಕ್ಕೆ ಅಂದ್ರೆ ಆದ್ರೂ ಕೂಡ ನಾವು ಹೇಳ್ಕೊಳ್ಬಾರ್ದು, ಯಾಕೆ ಹೇಳ್ಕೊಳ್ಬೇಕು ಅನ್ನೋಂತ ಮೈಂಡ್ ಸೆಟ್ ನಂದು ಆಯ್ತಾ. ಅಂದ್ರೆ ತುಂಬಾ ಈಸಿಯಾಗಿ ಮೆಸೇಜ್ ಪಾಸ್ ಮಾಡ್ತಾರೆ, ನಿಮ್ಗೆ ಆರಾಮ್ ಜೀವನ, ನಿಮ್ದೇನಪ್ಪ ಆರಾಮ್ ಲೈಫು, ಹಂಗೆ ಹಿಂಗೆ ಅಂತೆಲ್ಲಾನು. ನಾವು ಪಟ್ಟಿದ ಕಾಲ್ ಭಾಗ ಕಷ್ಟ ಅವ್ರು ಪಟ್ಟಿದ್ರೆ ಬಹುಶಃ ಅವ್ರಿಗೆ ಗೊತ್ತಾಗ್ತಾ ಇತ್ತು ನಾವ್ ಯಾವ ತರ ನೋವಲ್ಲಿದ್ದೀವಿ, ಏನು ಎತ್ತ ಅಂತ. ನಾವು ಪಟ್ಟಿದ ಕಾಲ್ ಭಾಗ ಕಷ್ಟ ಪಟ್ಟಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ಹಸುವಿನ ಬೆಲೆ ಏನು, ಅಂದ್ರೆ ಹಸುವೆ ಅಂದ್ರೆ ಏನು, ಈ ದುಡ್ಡಿನ ಬೆಲೆ ಆಗಿರ್ಬಹುದು. ಕೆಲವೊಮ್ಮೆ ನನ್ಗೆ ಈ ಎಂಡೋಮೆಟ್ರಿಯೋಸಿಸ್ ಇದ್ದಿದ್ ರೀಸನ್ ನನ್ಗೆ ನಿದ್ರೆ ಬರೋದಿಲ್ಲ ಅಂತಂದ್ರೆ ಅದೆಲ್ಲ ನನಗ್ ಮಾತ್ರ ಗೊತ್ತು. ನಾನು ಯಾರ ಹತ್ರನು ಹೇಳ್ಕೊಂಡು ಓಡೇ ಆಡೋದಿಲ್ಲ. ನನ್ಗೆ ಯಾರಾದ್ರೂ ತುಂಬಾ ಈಸಿಯಾಗಿ ಈ ತರ ಹೇಳ್ತಾರಲ್ವಾ, ನಿಮ್ದೇನು ಆರಾಮ್ ಜೀವನ, ಹಂಗೆ ಹಿಂಗೆ ಅಂತ ಹೇಳ್ತಾರಲ್ವಾ, ನನ್ಗೆ ಅವಾಗ ಆ ಮಾತನ್ನ ಸಹಿಸೋದಕ್ಕಾಗೋದಿಲ್ಲ ಸ್ನೇಹಿತರೆ. ನಾನು ಯಾರಿಗೂ ಪ್ರಶ್ನೆ ಮಾಡೋದಿಲ್ಲ, ಅಂದ್ರೆ ಉತ್ತರ ಕೊಡ್ತಾ ಹೋಗೋದಿಲ್ಲ. ಸುಮ್ಮನೆ ಸಂಬಂಧಗಳು ಹಾಳಾಗ್ತದೆ ಬೇಕಾ ಅಂತ ಹೇಳ್ಬಿಟ್ಟು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ ಸುತ್ತಮುತ್ತಲೂ ಕೂಡ ಅಂದ್ರೆ ಈ ತರ ಜನಗಳಿರ್ಬಹುದು, ನಿಮ್ಮವರು ಯಾರಾದ್ರೂ ಅಂದ್ರೆ ಈ ತರ ಜನಗಳಿರ್ಬಹುದು. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಇನ್ನ ಒಂದೇನಂತಂದ್ರೆ ನೀವು ತುಂಬಾ ಜನ ಇವತ್ತು ಕೂಡ ನನ್ ಇನ್ಸ್ಟಾಗ್ರಾಮ್ ಬೇಕಂತಂದ್ರೆ ಓಪನ್ ಮಾಡಿ ತೋರಿಸ್ತೀನಿ. 3 ಮೆಸೇಜ್ ಬಂದಿತ್ತು. ಅದ್ರಲ್ಲಿ ಒಬ್ರು ಅದೇನೋ ಒಂದು ಹಿಂದಿನಲ್ಲಿ ಮೆಸೇಜ್ ಹಾಕಿದ್ರು. ನನ್ಗೆ ಅರ್ಥ ಆಗ್ತದೆ, ಅಲ್ಪ ಸ್ವಲ್ಪ ಅರ್ಥ ಆಗ್ತದೆ, ನನ್ಗೆ ಫುಲ್ ಅರ್ಥ ಆಗೋದಿಲ್ಲ. ಆ ವಿಡಿಯೋನ ನಮ್ಮನೆಯವರಿಗೆ ತೋರ್ಸ್ಬೇಕಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಅಂದ್ರೆ ಮೂರೂನು ನನ್ಗೆ ಅಂದ್ರೆ ನಿಮ್ಗೆ ಒಳ್ಳೇದಾಗ್ಬೇಕು ವಿದ್ಯಾ ಅವ್ರೆ, ಈ ಕಡೆ ಹೋಗಿ, ಈ ತರ ಮೆಸೇಜಸ್ ಬಂದಿತ್ತು ನನ್ಗೆ. ನೀವು ನನ್ಗೆ ಒಳ್ಳೇದ್ ಬಯಸ್ತೀರಿ ಆನ್ ಸ್ಕ್ರೀನ್ ಜನಗಳು. ಆದ್ರೆ ಎಷ್ಟು ಜನಕ್ಕೆ ಅಂದ್ರೆ ಅಯ್ಯೋ ಎಲ್ಲಿ ಒಳ್ಳೇದಾಗ್ಬಿಡ್ತದೇನೋ ಅಂತ ಜನಗಳಿಗೆ ಭಯ ಕೂಡ ಉಂಟು ಸ್ನೇಹಿತರೆ. ಇದೆಲ್ಲ ರಿಯಾಲಿಟಿ. ನನ್ಗೆ ಎಷ್ಟೊಂದು ವಿಚಾರ ಹೇಳ್ಬಾರ್ದು ಅಂತ ತುಂಬಾ ಮನ್ಸಲ್ಲಿ ಇಟ್ಕೊಳ್ತೀನಿ. ಹಿಂಗೆ ಏನು ಮಾಡೋದಕ್ಕಾಗೋದಿಲ್ಲ. ಅಂದ್ರೆ ನಮ್ಮನ್ನ ನೋಡಿ ಹೊಟ್ಟೆ ತುಂಬಾ ಜನಕ್ಕೆ ಇರ್ತದೆ, ಅಂದ್ರೆ ತುಂಬಾ ಹೊಟ್ಟೆ ಕಿಚ್ಚು ಪಡೋರು ಕೂಡ ಇರ್ತಾರೆ, ಹತ್ತತ್ರನೇ ಇರ್ತಾರೆ, ತುಂಬಾ ದೂರ ಇರೋದಿಲ್ಲ. ನಮ್ಮನೆಯವರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಯಾರು ಏನೇ ಹೇಳಿದ್ರು ರಿಯಾಕ್ಟ್ ಮಾಡ್ಬೇಡ ಅಂತ ಹೇಳಿ. ನನ್ಗೆ ರಿಯಾಕ್ಟ್ ಮಾಡದೆ ಇರೋದಕ್ಕಾಗೋದಿಲ್ಲ. ರೀಸನ್ ಏನಂತಂದ್ರೆ ಅಷ್ಟು ನೊಂದಿದ್ದೀನಿ ನಾನು, ಅಷ್ಟು ನೋವಿದೆ ನನ್ನಲ್ಲಿ. ಹಂಗಾಗಿ ನನ್ಗೆ ರಿಯಾಕ್ಟ್ ಮಾಡದೆ ಇರೋದಕ್ಕೆ ಆಗೋದೇ ಇಲ್ಲ ಸ್ನೇಹಿತರೆ. ಇವಿಷ್ಟನ್ನ ನನ್ಗೆ ಹೇಳ್ಕೊಳ್ಬೇಕು ಅಂತ ಅನ್ಸ್ತು. ಏನಕ್ಕೆ ಅಂತಂದ್ರೆ ನಿಮ್ಗೂ ಕೂಡ ಈ ತರ ಅನುಭವಗಳೆಲ್ಲ ಆಗಿರ್ಬಹುದಲ್ವಾ. ಹಂಗಾಗಿ ನನ್ಗೆ ಹೇಳ್ಕೊಳ್ಬೇಕು ಅಂತ ಅನ್ಸ್ತು. ನನ್ಗೆ ಯಾವ್ದನ್ನು ತುಂಬಾ ಹೊತ್ತು ಮನ್ಸಲ್ಲಿ ಇಟ್ಕೊಳ್ಳೋದಕ್ ಆಗೋದೇ ಇಲ್ಲ. ಯಾರ ಹತ್ರ ಆದ್ರೂ ಹೇಳ್ಬಿಡ್ಬೇಕು. ಈ ತರ ಕೊನೆಯ ಪಕ್ಷ ನಮ್ಮ ಮನೆಯವ್ರಿಗಾದ್ರೂ ಹೇಳ್ತೀನಿ ಈ ತರ ಹಂಗಂದ್ರಲ್ಲ ಅಂತ. ಅವಾಗ ಇವ್ರು ಹೇಳ್ತಾರೆ ರಿಯಾಕ್ಟ್ ಮಾಡ್ಬೇಡ, ಸುಮ್ನೆ ಇದ್ಬಿಡು ಅಂತ ಹೇಳಿ. ಇವತ್ತು ಕೂಡ ಬ್ಲಾಗ್ ಹೋಗಿಲ್ಲ. 2-3 ಡೇಸ್ ಆಯ್ತು ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ. ಇವಾಗ ಏನಂತಂದ್ರೆ ಒಂದು ರೀಲ್ ಪೋಸ್ಟ್ ಮಾಡ್ಬೇಕು, ಶಾರ್ಟ್ಸ್ ಹಾಕ್ಬೇಕು. ಇನ್ಸ್ಟಾಗ್ರಾಮ್ಗೂ ಕೂಡ ನಂದು ವಿಡಿಯೋಸ್ ಹಾಕೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋರು ನಮ್ಮ ಮನೆಯವರೇನೆ. ಯಾವುದೇ ವಿಡಿಯೋ ಕೂಡ ಹಾಕೋದಕ್ಕೆ ಸಮಯ ಸಿಕ್ಕಿಲ್ಲ. ನೋಡೋಣ.
ತುಂಬಾ ಬಟ್ಟೆಗಳಿತ್ತು ಹಾಕೋದೆಲ್ಲಾನು. ಜೋರ್ ಮಳೆ ಹೊರಗಡೆ. ಗಂಟೆ 6:15. ನಮ್ಮನೆಯವ್ರ ಹತ್ರ ಅವಾಗಿಂದ ಹೇಳ್ತಾ ಇದ್ದೆ ಏನಾದರೂ ತಿನ್ನೋದಕ್ಕೆ ತಂದ್ಕೊಡ್ರಿ ಅಂತ ಹೇಳಿ. ಇವರು ಹೋಗ್ಲೇ ಇಲ್ಲ. ಯಾವಾಗಲೂ ಇವ್ರು ಹೊರಡೋ ಟೈಮ್ಗೆ ಮಳೆ. ಎಲ್ಲಿಂದಾದ್ರೂ ಬರ್ತದೆ. ನಾ ಎಷ್ಟೊತ್ತಿಂದ ಹೇಳ್ತಿದ್ದೆ, ನಂಗೆ ಮನೆಯಲ್ಲಿ ಇದ್ದಿದ್ದು ಬೇಜಾರು ಬಂದಿದೆ. ರೀಸನ್ ಏನಂದರೆ ಪಾಪು ಇಲ್ಲ. ಪಾಪು ಇದ್ದಿದ್ರೆ ಬೇಜಾರು ಬರ್ತಿರ್ಲಿಲ್ಲ. ಪಾಪು ಇಲ್ಲ ಅನ್ನೋದು ಬೇಜಾರು. ಬಟ್ಟೆಗಾರ ಏನಾರ ತಂದ್ಕೊಡ್ರಿ ಅಂತ ಕೇಳಿ. ಮಳೆ ಬಂದದ್ದು ಒಂದು ನೀವು ಯಾವಾಗಲೂ ರಾಂಗ್ ಟೈಮ್ಗೆ ರೆಡಿ ಆಯ್ತ್ರಿ, ಹಂಗಕ್ಕೂ ಬರ್ತದೆ ಮಾಡ ಎಂತ ರೆಡಿ ಆಗೋ ಟೈಮ್ಗೆ ಮೋಡ ಎಲ್ಲಿದ್ರು ಓಡ್ ಬಂದು ನಿಲ್ತದೆ. ಇಲ್ಲಿ ಸ್ವಲ್ಪ ವೈಟ್ ಕೂದಲಾದೆ. ಇಲ್ಲಿ ತುಂಬ ಜನ ಹೇಳ್ತೀರಿ ಅಲ್ವಾ ಸ್ಟೈಲ್ ಮಾಡಿ ತಲೆ ಬಾಚಿ ಅಂತ ಹೇಳಿ. ನನಗೆ ಈ ಫ್ರಂಟಲ್ಲಿ ಸ್ವಲ್ಪ ವೈಟ್ ಹೇರ್ಸ್ ಇರೋದ್ರಿಂದ ಸ್ಟೈಲ್ ಮಾಡಿ ತಲೆ ಬಾಚೋದಕ್ಕಾಗೋದಿಲ್ಲ. ಇವಾಗ ಎಣ್ಣೆ ಅಪ್ಲೈ ಮಾಡಬೇಕು ತಲೆಗೆ. ನಾಳೆ ತಲೆ ಸ್ನಾನ ಮಾಡಬೇಕು. ನಾಗರ ಪಂಚಮಿ ಹಬ್ಬಕ್ಕೆ ಮಾತ್ರ ತಲೆ ಸ್ನಾನ ಅಲ್ಲ, ವಾರದಲ್ಲಿ 2-3 ದಿನ ಮಾಡ್ತೀನಿ ತಲೆ ಸ್ನಾನ. ಇವತ್ತು ಕೂಡ ತಲೆ ಸ್ನಾನ ಮಾಡಿದ್ದೆ, ನಾಳೆ ಕೂಡ ಮಾಡಬೇಕು. ಸೋಮವಾರ ಗುರುವಾರ ಅಂತೂ ಕಂಪಲ್ಸರಿ ತಲೆ ಸ್ನಾನ ಇದ್ದೇ ಇರ್ತದೆ. ಮಿಕ್ಕಿದ್ದ ಹಬ್ಬ ಎಲ್ಲ ಬರ್ತದೆ ಮಧ್ಯದಲ್ಲಿ. ಶುಕ್ರವಾರ ಅಂಥ ದಿನಾನು ಕೂಡ ಮಾಡ್ತೀನಿ. ಶುಕ್ರವಾರ ಪೂಜೆ ಮಾಡಬೇಕು. ಆಷಾಢ ಶುಕ್ರವಾರ 3 ಶುಕ್ರವಾರ ಸಿಕ್ಕಿತ್ತು. ಈ ಶ್ರಾವಣದಲ್ಲೂ ಕೂಡ 3 ಶುಕ್ರವಾರ ಸಿಗ್ತಾ ಇದೆ. 3 ಶುಕ್ರವಾರನೂ ಪೂಜೆ ಮಾಡಬೇಕು. ನಾನು ಕಳಶ ಎಲ್ಲ ಏನು ಇಡೋದಿಲ್ಲ ಮುಂಚೆಯಿಂದನೂ. ನನಗೊಂದು ಆಸೆ ಕಳಶ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ. ಆದರೆ ಯಾವತ್ತೂ ಕೂಡ ನಮ್ಮ ಮನೆಯಲ್ಲಿ ಅಂದರೆ ಇಡೋದಿಲ್ಲ, ಮುಂಚೆಯಿಂದನೂ ಇಟ್ಟಿಲ್ಲ ಅಲ್ವಾ, ಹಾಗಾಗಿ ನಾನು ಇಡ್ತಾ ಇಲ್ಲ. ನೋಡೋಣ ಇನ್ ಫ್ಯೂಚರಲ್ಲಿ ನೋಡೋಣ. ತುಂಬ ಆಸೆ ನನಗೆ ಒಂದು ವಾರನಾದ್ರೂ, ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡಬೇಕಂತೇನಿಲ್ಲ. ಕಳಶ ಇಟ್ಟು ಸೀರೆ ಎಲ್ಲ ಉಡಿಸ್ಬೇಕಂತೇನಿಲ್ಲ. ಕಳಶ ಇಟ್ಟು ಪೂಜೆ ಮಾಡಿ ಒಂದು ನೈವೇದ್ಯ ಮಾಡಬೇಕು ದೇವರಿಗೆ, ಆ ಥರ ಒಂದು ಆಸೆ ಇದೆ. ನೋಡೋಣ. ನಾನಾ ಆಸೆಗಳ ಸುಮ್ಮನೆ ಇರ್ರಿ. ಅಂದ್ರೆ ನಾನು ಏನಾದ್ರೂ ಹೇಳ್ತಿರ್ತೀನಿ ಅಲ್ವಾ, ಅದ್ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂದ್ರೆ ಪೂಜೆ ಮಾಡ್ಬೇಕು, ಅದ್ ಬೇಕು ಇದ್ ಬೇಕು ಅಂತ ಕೇಳ್ತಿರ್ತೀನಿ. ಹಂಗಾಗಿ ನಮ್ಮ ಮನೆಯವರು ಕಾಮೆಂಟ್ ಪಾಸ್ ಮಾಡಿ ಹೋಗ್ತಾ ಇದ್ದಾರೆ. ಎಲ್ಲ ಹೋಗಿದ್ರಿ ಇಷ್ಟು ದಿನ? ತುಂಬಾ ದಿನ ಆಗಿತ್ತಲ್ಲ ಕ್ಯಾಮ್ರಾ ಕ್ಯಾಮ್ರಾಮನ್ ಆಗಿದ್ರ? ಹಂಗಾದ್ರೆ ಕ್ಯಾಮ್ರಾಮನ್ ಏನಲ್ಲ, ನಿಮ್ ಕೆಲ್ಸದಲ್ಲಿ ನೀವು ಬಿಸಿ ಇದ್ರಿ. ಕೆಲಸ ಬಂದ ನಂತರ ಓಡೋದೆ. ದೀಪ್ತಿ ಅಕ್ಕ ಕೇಳ್ತಾ ಇದ್ರು ಮೊನ್ನೆ ದಿನ, ವಿದ್ಯಾ ಅವರೇ ತಮ್ಮಯ್ಯ ವಿಡಿಯೋಸ್ ಮಾಡ್ತಾ ಇದ್ದಾನ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ. ವಿಡಿಯೋಸ್ ಅಂತಂದ್ರೆ ನಾರ್ಮಲ್ ವಿಡಿಯೋಸ್ ಅಲ್ಲ, ಪ್ರತಿದಿನ ವಿಡಿಯೋಸ್ ಅಲ್ಲ, ಕೆಲವೊಂದು ಪ್ರಮೋಷನ್ಗೆಲ್ಲ ಹೋಗ್ತಾರೆ ಕರೆದಾಗ. ಹಾಗಾಗಿ ನಾನು ಅಂದ್ರೆ ಈ ಬಟ್ಟೆ ಅಂಗಡಿಯವರೆಲ್ಲ ಡಿಸ್ಕೌಂಟ್ ಬಿಟ್ಟಾಗೆಲ್ಲಾನು ಕರೀತಾರೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡಿ ಅಂತ ಹೇಳಿ. ರೀಸನಬಲ್ ಪ್ರೈಸ್ಗೆ ಮಾಡಿಕೊಡುವಂಥದ್ದು, ತುಂಬ ಜಾಸ್ತಿ ಎಲ್ಲ ತಗೊಳ್ಳೋದಿಲ್ಲ, ತುಂಬ ಕಡಿಮೆ ಬೆಲೆಗೆ ಮಾಡಿಕೊಡ್ತಾರೆ. ಅಂದರೆ ನಿಮಗೂ ಕೂಡ ಅಂದರೆ ಈ ಕಡೆಯವ್ರು ಯಾರಾದರೂ ನೋಡ್ತಾ ಇದ್ರೆ ಆ ಥರ ಡಿಸ್ಕೌಂಟಲ್ಲೇ ಅವರಿಗೂ ಸಿಗಲಿ ಅಂತ ಹೇಳಿ ನಾನು ಇವ್ರು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ ಹೇಳುವಂಥದ್ದು. ನನ್ನನ್ನು ಕರೆದ್ರೆ ನಾನು ಬ್ಲಾಗಲ್ಲಿ ಹಾಕ್ತೀನಿ ಅಲ್ವಾ. ಎಲ್ಲರೂ ಕೂಡ ನನ್ನನ್ನು ಕರೆಯೋದಿಲ್ಲ, ನನ್ನನ್ನು ಕರಿಬಾರ್ದು. ನಿಮಗೆ ಕರೆಯೋ ಮಾಡುವ ಮುಂದೆ ಫ್ಯೂಚರ್ ನೋಡುವ. ಇನ್ಸ್ಟಾಗ್ರಾಮ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ಕರೀತಾರೆ. ಕೆಲಸಗಳು ನಡೀತಾ ಇದೆ ಸ್ನೇಹಿತರೆ, ಒಂದಿಷ್ಟು ಕೆಲಸ ನಡೀತಾ ಇದೆ. ಕೆಲವೊಮ್ಮೆ ಒಂದೊಂದು ಕೆಲಸ ಮಾಡೋದಕ್ಕೆ ಸಮಯ ಸಿಗೋದಿಲ್ಲ. ಈ ತರ ರಾತ್ರಿ 10 ಗಂಟೆ ಆಗಿ 10 ನಿಮಿಷ ಆಯ್ತು. ಇವತ್ತು ರೂಮಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಅವಾಗ್ಲೂ ಹಾಲಲ್ಲಿ ನಿಂತ್ಕೊಂಡು ವಿಡಿಯೋಸ್ ಮಾಡ್ತೀನಿ. ಈ ತರ ರೂಮಲ್ಲೆಲ್ಲ ಕುತ್ಕೊಂಡು ವಿಡಿಯೋಸ್ ಮಾಡೋದಿಲ್ಲ ನಾನು. ಇವತ್ತೇನಂದ್ರೆ ಸ್ವಲ್ಪ ಲೊಕೇಶನ್ ಚೇಂಜ್ ಇರ್ಲಿ ಅಂತ ಚೇಂಜಸ್ ಅಂದ್ರೆ 1-2 ಕಡೆನಾದ್ರೂ ಕರ್ಟನ್ಸ್ ಹಾಕ್ಬೇಕು ಅಂತ ಇತ್ತೀಚೆಗೆ ಅನಿಸ್ತಾ ಇದೆ. ರೀಸನ್ ಏನಂತಂದ್ರೆ ವಿಡಿಯೋಸ್ ಮಾಡೋದಕ್ಕೋಸ್ಕರ 1-2 ಕರ್ಟನ್ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಯಾವಾಗ ಅಂತ ಹೇಳಿ.
ನಮ್ಮನೆಯವ್ರು ಹೇಳಿದ್ರೆ ನಾಳೆನೆ ತಂದು ಕೊಡ್ತಾರೆ. ರೀಸನ್ ಏನಂತಂದ್ರೆ ಅವ್ರು ತುಂಬಾ ದಿನದಿಂದ ಹೇಳ್ತಾ ಇದಾರೆ, ಅಂದ್ರೆ ಒಂದೆರಡು ಕರ್ಟನ್ಸ್ ಹಾಕೋಣ ನಿನ್ಗೆ ವಿಡಿಯೋ ಮಾಡೋದಕ್ಕೆ, ಮತ್ತೆ ಈ ಬಟ್ಟೆ ಎಲ್ಲ ರಿವ್ಯೂ ಮಾಡ್ತೀಯಲ್ವಾ ಚಂದ ಕಾಣಿಸ್ತದೆ ಅಂದ್ರೆ ಕರ್ಟನ್ ಹಾಕಿದ್ದ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಎಲ್ಲ ಮಾಡಿದ್ರೆ ರಿವ್ಯೂ ಮಾಡ್ತೀವಿ ಅಲ್ವಾ ಪ್ರಾಡಕ್ಟ್ ಎಲ್ಲ, ಆ ವಿಡಿಯೋಸ್ ಎಲ್ಲ ಚಂದ ಬರ್ತದೆ ಅಂತ ನಮ್ಮನೆಯವ್ರು ಹೇಳ್ತಿರ್ತಾರೆ. ನಾನೇನೆ ಸ್ವಲ್ಪ ಅಂದ್ರೆ ಸ್ವಲ್ಪ ದಿನ ಹೋಗ್ಲಿ ಅಂತ ಹೇಳಿ ಮುಂದಕ್ಕೆ ಹಾಕ್ತಾ ಇದ್ದೆ. ನೋಡೋಣ, 1-2 ವಿಂಡೋಗಾದ್ರೂ ಹಾಕ್ತೀನಿ, ಒಂದೇ ಬೆಡ್ರೂಮು ಇಲ್ಲ ಅಂತಂದ್ರೆ ಹಾಲ್, ಈ ತರ. ಸದ್ಯಕ್ಕಲ್ಲ, ಸ್ವಲ್ಪ ಲೇಟ್ ಇದೆ. ಇನ್ನ ಒಂದೇನಂತಂದ್ರೆ ಆವಾಗ್ಲೇ ನಾನು ನಿಮ್ ಜೊತೆ ಕೆಲವೊಂದು ವಿಚಾರನ ಹಂಚ್ಕೊಂಡೆಲ್ವಾ, ನನ್ಗೆ ಒಂದು 2 ಡೇಸ್ ಆಯ್ತು ಮನ್ಸೇ ಸರಿ ಇರ್ಲಿಲ್ಲ. ಹಾಗಾಗಿ ನಾನು ನಿಮ್ ಜೊತೆ ಕೆಲವೊಂದು ವಿಚಾರನ ಹಂಚ್ಕೊಂಡೆ ಸ್ನೇಹಿತರೆ. ಎಲ್ಲಾ ವಿಚಾರ ಹೇಳ್ಕೊಂಡಿಲ್ಲ, 1% ಅಷ್ಟು ಹೇಳ್ಕೊಂಡೆ ಅಷ್ಟೇನೆ. ನಾವು ನಮ್ ಪಾಡಿಗಿದ್ರು ಕೂಡ ಯಾಕೆ ಜನ ಈ ತರ ಯಾಕೆ ಅನ್ನೋದು ನನ್ನ ಪ್ರಶ್ನೆ. ನಾವ್ ಯಾರ ಸುದ್ದಿಗೂ ಹೋಗೋದಿಲ್ಲ ಅಲ್ವಾ, ಆದ್ರೆ ನಮ್ಗೆ ಯಾಕೆ ಜನ ಬದುಕೋದಕ್ ಬಿಡೋದಿಲ್ಲ ಅನ್ನೋದು ನನ್ನ ಪ್ರಶ್ನೆ, ಬಿಟ್ರೆ ಇನ್ನೇನು ಕೂಡ ಇಲ್ಲ. ನೀವು ಹೇಳ್ಬಹುದು ಯಾಕೆ ವಿದ್ಯಾ ಅವರೇ ಬೇರೆಯವ್ರ ಬಗ್ಗೆ ಎಲ್ಲ ಅಷ್ಟು ಚಿಂತೆ ಮಾಡ್ತೀರಿ ಅಂತ. ಚಿಂತೆ ಇಲ್ಲ, ನಾನು ಹೇಳ್ದೆ ಅಲ್ವಾ, ನನ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ಅರಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ರೀಸನ್ ಏನಂತಂದ್ರೆ ನನ್ನದೇ ಆದಂತಹ ಸಾಕಷ್ಟು ಟೆನ್ಷನ್ಗಳಿದೆ. ನನ್ಗೆ ಹೇಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಟೆನ್ಷನ್ ಇದೆ ನನ್ಗೆ. ಈ ಟೆನ್ಷನ್ ಇಂದ ನಾನು ಇಷ್ಟು ವೀಕ್ ಆಗಿದ್ದೀನಿ. ಅದ್ರ ಮಧ್ಯ ಯಾರಾದ್ರೂ ಒಂದು ಮೆಸೇಜ್ ಪಾಸ್ ಮಾಡಿದ್ರೆ ಸಹಿಸ್ಕೊಳ್ಳೋದಕ್ ಆಗೋದೇ ಇಲ್ಲ. ಇವಾಗಂತೂ ಮೆಸೇಜ್ ಅಲ್ಲ, ತಡಿ, ಒಂದು ಮಾತು, ಸಾರಿ, ಒಂದು ಗ್ರೌಂಡ್ ಅಲ್ಲಿ ಅಥವಾ ಒಂದು ಗುಡ್ಡದ ಮೇಲೆ ನೀವು ಕುತ್ಕೊಂಡಿದ್ದೆ ಅಂದ್ರೆ ನಿಂಗ್ ಹುಡುಕೊಂಡು ಹೋಗಿ ನಿನ್ನ ಕರೆದು ನಿಂಗೆ ಇಲ್ಲ ಸಲ್ಲದ ಹೇಳಿ ಹೋಗೋದು, ಹಿಂಗ್ ವಾಪಸ್ ಹೋಗೋದು. ಈ ತರ ಮಾಡಿದ್ರೆ ಯಾರ ಟೆನ್ಷನ್ ಆಗುದು? ಟೆನ್ಷನ್ ಯಾರ್ದೋ ಹತ್ರ ಹೋದ್ರೆ ಬೇಜಾರಿಲ್ಲ, ಆದ್ರೆ ನೀವೊಂದ್ ಬದಿಗೆ ನಿನ್ನಷ್ಟಕ್ಕೆ ನೀವೊಂದ್ ಬದಿಗೆ ಕೂತ್ಕೊಂಡಿದ್ದೆ ಅಂದ್ರೆ ಬಂದ್ ನಿನ್ನ ಹತ್ರ ಬಂದ್ ಹಂಗ ಹೇಳಕ್ ಹೋದ್ರು ಹಂಗೆ ಹೇಳ್ಕೊಳ್ಳೋದಕ್ ಆಗೋದಿಲ್ಲ ಸ್ನೇಹಿತರೆ. ಈ ತರ ಇತ್ತೀಚಿಗಂತೂ ನಾನು ಹತ್ತತ್ರ 37 kg ಆಗಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮೊನ್ನೆ ತೂಕ ಮಾಡಿದಾಗ 37 kg. ನಾನು ಅನ್ಕೊಂಡೆ ಸ್ವಲ್ಪ ಅಂದ್ರೆ ಈ ಡ್ರೈ ಫ್ರೂಟ್ಸ್ ಸ್ವಲ್ಪ ಮಿಲ್ಕ್ ಶೇಕು ಅದೆಲ್ಲ ಕುಡಿತಾ ಇದ್ದೆ, ಸ್ವಲ್ಪ ದಪ್ಪ ಆಗಿರ್ಬಹುದು ನಾನು ಅಂತ ಹೇಳಿ ತೂಕ ಮಾಡ್ತೀನಿ. 37 kg ಬಂದಿದ್ದೀನಿ. ಇವಾಗ ಎಲ್ಲಾದ್ರೂ ಒಂದು ಹಾಸ್ಪಿಟಲ್ಗೆ ಹೋಗ್ಲೇಬೇಕು, ಎಲ್ಲಾದ್ರೂ ಅಂದ್ರೆ ಸ್ವಲ್ಪ ಈ ಹಿಮೋಗ್ಲೋಬಿನ್ ಆಗೋದಕ್ಕೆ ಮಾತ್ರೆ, ಕ್ಯಾಲ್ಸಿಯಂ ಮಾತ್ರೆ ಅದೆಲ್ಲ ತಗೊಳ್ಳೇಬೇಕು, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ. ಹಂಗಾಗಿ ಇದನ್ನು ಯಾಕೆ ಹೇಳಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನನಗೆ ಸಮಾಧಾನ. ಹಾಗೆ ನೀವು ಮೆಸೇಜ್ ನನ್ಗೆ ಬರೀತೀರಿ ಅಲ್ವಾ, ಅದ್ ನನ್ಗೆ ಓದೋದಕ್ಕೂ ಕೂಡ ಖುಷಿ ಕೊಡ್ತದೆ. ಹಂಗಾಗಿ ಇದೆಲ್ಲ ವಿಚಾರ ನಿಮ್ಮ ಹತ್ರ ಹೇಳ್ಕೊಂಡಿದ್ದು ಬಿಟ್ರೆ ಇನ್ನೇನು ಕೂಡ ಇಲ್ಲ. ನೀವೆಲ್ಲ ತುಂಬಾ ಬಯಸ್ತೀರಿ ನಿಮ್ಗೊಂದು ಒಳ್ಳೇದಾಗ್ಬೇಕು ವಿದ್ಯಾ ಅವ್ರೆ, ಒಳ್ಳೇದಾಗ್ಬೇಕು ಅಂತ. ಹಂಗೆ ಆಪೋಸಿಟ್ ಜನಗಳನ್ನು ಕೂಡ ನೋಡ್ಬಿಟ್ಟೆ. ಈ ತರ ಏನ್ ಹೇಳೋದು, ಅಯ್ಯೋ ದೇವ್ರೆ. ನಮಗ್ ಒಳ್ಳೇದಾದ್ರೆ ಉಳ್ಕೊಳ್ಳೋರು ಇರ್ತಾರ, ಸಾಯೋರು ತುಂಬಾ ಜನ ಇರೋದು. ತುಂಬಾ ಸುಸ್ತಾಗಿದ್ದೀನಿ, ತುಂಬಾ ವೀಕ್ ಆಗಿದ್ದೀನಿ. ಇವಾಗ ಏನಂದ್ರೆ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಬಾರ್ದು, ಎಲ್ಲಾದ್ರೂ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಇವಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೆಸೇಜಸ್ ಹಾಕಿ, ನಿಮ್ಮ ಮೆಸೇಜ್ ಓದೋದಕ್ಕೂ ಕೂಡ ನಾನ್ ಕಾಯ್ತಾ ಇರ್ತೀನಿ ಸ್ನೇಹಿತರೆ, ತುಂಬಾ ಕುತೂಹಲದಿಂದ ಕಾಯ್ತಾ ಇರ್ತೀನಿ. ನನ್ಗೆಲ್ಲೋ ಒಂದ್ ಕಡೆ ನಿಮ್ಮ ಮೆಸೇಜ್ ಮೋಟಿವೇಟ್ ಮಾಡ್ತದೆ, ಖುಷಿ ಕೊಡ್ತದೆ. ಈ ತರ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.